ಫ್ರೆಂಡ್ಸ್, ಆಪ್ರಿಹೆನ್ಷನ್ ಅಂತಂದರೆ ಏನು ಅನ್ನೋದನ್ನು ಒಂದಷ್ಟು ಉದಾಹರಣೆಗಳ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನಾಳೆ ನಿಮಗೆ ಒಂದು ಎಕ್ಸಾಮ್ ಇದೆ ಅಂತ ಇಟ್ಕೊಳ್ಳೋಣ. ಆ ಎಕ್ಸಾಮ್ಗಾಗಿ ರಾತ್ರಿ ಎಲ್ಲ ಕಷ್ಟಪಟ್ಟು ಓದ್ತೀರಾ, ಕಟ್ ಮಾಡ್ತೀರಾ, ಫ್ಯಾಕ್ಟ್ಸ್ ಎಲ್ಲ ನೆನಪಲ್ಲಿ ಇಟ್ಕೊಳ್ತೀರಾ. ಬಟ್ ನಾಳೆ ದಿನ ನೀವು ಎಕ್ಸಾಮ್ ಹಾಲ್ಗೆ ಹೋದಾಗ ನೀವು ರಾತ್ರಿ ಓದಿರೋದೆಲ್ಲ ಮರ್ತೋಗ್ಬಿಟ್ಟಿರುತ್ತೆ. ನಿಮ್ಗೇನು ನೆನಪಿಗೆ ಬರ್ತಾ ಇಲ್ಲ. ಈಗ ನಿಮಗೆ ಒಂದು ರೀತಿಯ ಭಯ ಅಥವಾ ಆತಂಕ ಸ್ಟಾರ್ಟ್ ಆಗುತ್ತೆ, ನಾನು ಎಕ್ಸಾಮಲ್ಲಿ ಪಾಸ್ ಆಗ್ತಿರೋ ಇಲ್ವೋ ಅಂತ. ಫ್ರೆಂಡ್ಸ್, ಮತ್ತೊಂದು ಉದಾಹರಣೆಯನ್ನು ನೋಡೋದಾದರೆ ಇಂಟರ್ವ್ಯೂ. ನಾಳೆ ದಿನ ನಿಮಗೆ ಇಂಟರ್ವ್ಯೂ ಇದೆ ಅಂತ ಇಟ್ಕೊಳ್ಳೋಣ. ನೀವು ಇಂಟರ್ವ್ಯೂಗೆ ಸರಿಯಾಗಿ ರೆಡಿ ಆಗಿಲ್ಲ. ಈಗ ನಿಮ್ಮಲ್ಲಿ ಒಂದು ರೀತಿಯ ಭಯ ಅಥವಾ ಆತಂಕ ಶುರು ಆಗುತ್ತೆ. ಇಂಟರ್ವ್ಯೂನಲ್ಲಿ ಯಾವ್ಯಾವ ಪ್ರಶ್ನೆಗಳನ್ನು ಕೇಳ್ತಾರೋ ಆ ಪ್ರಶ್ನೆಗಳಿಗೆ ನಾನು ಸರಿಯಾಗಿ ಉತ್ತರ ಕೊಡೋದಕ್ಕೆ ಆಗುತ್ತಾ, ನನಗೆ ನನ್ನ ಇಂಗ್ಲೀಷು ಸರಿ ಇಲ್ಲ, ಈ ರೀತಿ ಭಯಗಳು, ಆತಂಕಗಳು ಶುರು ಆಗುತ್ತೆ. ಫ್ರೆಂಡ್ಸ್, ಇಂಗ್ಲೀಷಲ್ಲಿ ಭಯಕ್ಕೆ ಅಥವಾ ಆತಂಕಕ್ಕೆ ಒಂದು ಫಿಯರ್ ಅಂತ ಕರಿತೀವಿ. ಫಿಯರ್ಗೆ ಮತ್ತೊಂದು ಪದ ಆಪ್ರಿಹೆನ್ಷನ್. ಸೊ ಫ್ರೆಂಡ್ಸ್, ಆಪ್ರಿಹೆನ್ಷನ್ ಅಂತಂದರೆ ಫಿಯರ್, ಭಯ ಅಥವಾ ಆತಂಕ ಅಂತ ಅರ್ಥ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್.